ಎಂಎಲ್ಸಿ ಸಿಟಿ ರವಿ ಅವರ ಆಪ್ತ ಮಹಿಳೆ ಜೊತೆ ಹೋಮ್ ಸ್ಟೇಯಲ್ಲಿ ಲಾಕ್ ಆಗಿದ್ದಾನೆ. ಹೋಮ್ ಸ್ಟೇಯಲ್ಲಿ ಮಹಿಳೆಯ ಜೊತೆಗಿದ್ದಂಥ ಆನಂದ್ ಎಂಎಲ್ಸಿ ಸಿಟಿ ರವಿ ಅವರ ಆಪ್ತ ಈತನ ಮೇಲೆ ಈಗ ಹಲ್ಲೆ ಮಾಡಲಾಗಿದೆ. ವಿಧವೆ ಮಹಿಳೆಯ ಜೊತೆ ಹೋಮ್ ಸ್ಟೇನಲ್ಲಿ ಈತ ತಂಗಿದ್ದ. ಸೊ ಆ ಸಂದರ್ಭದಲ್ಲಿ ಆ ಮಹಿಳೆಯ ಗ್ರಾಮಸ್ಥರು, ಆಕೆ ಇದ್ದಂತಹ ಗ್ರಾಮದ ಗ್ರಾಮಸ್ಥರು ಆ ಹೋಮ್ ಸ್ಟೇಗೆ ನುಗ್ಗಿ ಈತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೂಡ ಈತ. ಮಹಿಳೆಯ ಸ್ವಗ್ರಾಮದ ಗ್ರಾಮಸ್ಥರು ಈತನ ಮೇಲೆ ಹೋಮ್ ಸ್ಟೇಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ. ಸುಮ್ಮನೆ ನಮಗೆ ನಮ್ಮನ್ನ ಊರಲ್ಲಿ ಡೀಗ್ರೆ ನೋಡ್ತೀಯ ಬರ ಹುಡುಗ್ರ ಸುಮ್ಮನೆ ಪ್ರಶ್ನೆ ಅಲ್ಲ. ಬಾರಿ ಕೇವಲ ನೋಡಿದ್ದ ಸುಮ್ಮನೆ ಇರ್ಬೇಕು. ಬರ ಬಾರ ಬಾರ ಏನಿಲ್ಲ ಸುಮ್ಮನೆ ಪಪ್ಪಣ ತಿಳ್ಕೊಂಡ್ಯ ನಿನ್ನ 5 ತಿಂಗಳಿಂದ ಕಾಯ್ತಿದ್ದೀನಿ ನಿನ್ನ ಫಾಲೋ ಮಾಡ್ತಾ. ಹಲೋ ಹಿತ್ತಲೆ ಕೊಪ್ಪ ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಮಹಾರುದ್ರ, ಏನಿದು ಪ್ರಕರಣ ಅಂತ, ಯಾಕಾಗಿ ಹಲ್ಲೆ ಮಾಡಲಾಗಿದೆ? ಹೌದು ರಾಹುಲ್, ಏನಂದ್ರೆ ಮಾಜಿ ಸಿಡಿಎ ಅಧ್ಯಕ್ಷ ಬಿಜೆಪಿ ಮುಖಂಡ ಹಾಗೂ ಸಿಟಿ ರವಿ ಆಪ್ತ ಆನಂದ್ ಅವರ ಮೇಲೆ ಒಂದು ಹಲ್ಲೆ ಆಗಿರುವಂತದ್ದು. ಇದು ಚಿಕ್ಕಮಗಳೂರು ತಾಲೂಕಿನ ಮತ್ತಾವರ ಒಂದು ಹೋಮ್ ಸ್ಟೇಯಲ್ಲಿ ಮಹಿಳೆಯನ್ನ ಕರೆದುಕೊಂಡು ಹೋಗಿ ಒಂದು ಇದ್ರು ರೂಮ್ ಅಲ್ಲಿ ಅನ್ನೋ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಈ ಆರೋಪದ ಹಿನ್ನೆಲೆಯಂದೇ ಆ ಮಹಿಳೆಯ ಒಂದು ಊರಿನವರು ಮತ್ತವರ ಗ್ರಾಮಸ್ಥರು ಸೀದಾ ಏನಂದ್ರೆ ಹೋಮ್ ಸ್ಟೇಗೆ ಹೋಗ್ತಾರೆ. ಹೋಮ್ ಸ್ಟೇಗೆ ಹೋದಂತ ಸಂದರ್ಭದಲ್ಲಿ ಏನಂದ್ರೆ ಆನಂದ್ ಅವರು ಸಿಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನಂದ್ರೆ ಆನಂದರ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಅವರು ಈಗಾಗಲೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಏನಂದ್ರೆ ಆಕೆ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ಮಹಿಳೆಯನ್ನ ಕರ್ಕೊಂಡು ಹೋಗಿ ಒಂದು ದುರುಪಯೋಗ ಪಡಿಸ್ಕೊಡ್ತಾರೆ ಆನಂದ್ ಅನ್ನುವ ಒಂದು ಗಂಭೀರ ಆರೋಪವನ್ನ ಗ್ರಾಮಸ್ಥರಿಗೆ ಮಾಡಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಏನಂದ್ರೆ ಈಗಾಗಲೇ ಏನಂದ್ರೆ ಹೋಮ್ ಸ್ಟೇಗೆ ಹೋದಂತ ಸುಮಾರು 10ಕ್ಕೂ ಹೆಚ್ಚು ಮತ್ತವರ ಗ್ರಾಮಸ್ಥರು ಏನಂದ್ರೆ ಆನಂದ್ ಮೇಲೆ ಹೋಗಿ ಆನಂದ್ ಮಾತಿನ ಚಕಮಕಿ ಆಗ್ತದೆ. ಫಸ್ಟಿಗೆ ಆನಂತರ ಏನಂದ್ರೆ ಆನಂದ್ ಅವರಿಗೆ ಹಲ್ಲೆ ಮಾಡ್ತಾರೆ. ಯಾಕೆ ಈ ಮಹಿಳೆಯನ್ನ ಕರ್ಕೊಂಡು ಬಂದೆ, ಏನು ವಿಚಾರ ಅನ್ನುವ ಒಂದು ಗಂಭೀರ ಆರೋಪವನ್ನ ಮಾಡಿ ಹಲ್ಲೆಯನ್ನ ಮಾಡಿರುವಂತದ್ದು. ಈಗಾಗಲೇ ಈ ವಿಚಾರವಾಗಿ ಏನಂದ್ರೆ ಇಲ್ಲಿವರೆಗೂ ಕೂಡ ಒಂದು ಗ್ರಾಮೀಣ ಠಾಣೆಯಲ್ಲಿ ಯಾವುದೇ ಒಂದು ದೂರು ಕೂಡ ದಾಖಲಾಗಿಲ್ಲ. ಆದರೆ ಗ್ರಾಮಸ್ಥರು ಏಕಾಏಕಿ ಹೋಮ್ ಸ್ಟೇಗೆ ನುಗ್ಗಿ ಏನಂದ್ರೆ ಆನಂದ್ಗೆ ಒಂದು ಹಲ್ಲೆಯನ್ನ ಮಾಡಿರುವಂತದ್ದು. ರಾಹುಲ್ ರೈಟ್ ಮಹಾರುದ್ರ, ಥ್ಯಾಂಕ್ ಯು ಡೀಟೇಲ್ಸ್ಗೆ.